ಇನ್ನು ಸಮುದಾಯಗಳ ಅಂಕಿ ಸಂಖ್ಯೆ ತಪ್ಪಾಗಿದ್ರೆ ಸರಿಪಡಿಸಬಹುದು. ಇದು ಬೆಂಗಳೂರಿನಲ್ಲಿ ಟಿವಿ9ಗೆ ಜಯಪ್ರಕಾಶ್ ಹೆಗ್ಡೆ ಕೊಟ್ಟಿರುವಂತಹ ಹೇಳಿಕೆ. ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಜಯಪ್ರಕಾಶ್ ಹೆಗ್ಡೆ ಅವರು ಏನಾದರೂ ತಪ್ಪಿದ್ರೆ ಸರಿಪಡಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಜಾತಿ ಗಣತಿ ಬಗ್ಗೆ ಜನರ ನಡುವೆ ಚರ್ಚೆ ಆಗಲಿ, ಸಮುದಾಯಗಳ ಸಂಖ್ಯೆ ತಪ್ಪಿದ್ರೆ ಅಪ್ಡೇಟ್ ಮಾಡಬಹುದು, ಅವಕಾಶ ಇದೆ ಅಂತ ಹೇಳ್ತಿದ್ದಾರೆ. ಆಯೋಗಕ್ಕೆ ಸಮುದಾಯದವರು ಮನವಿಯನ್ನ ಮಾಡಿಕೊಳ್ಬಹುದು. ಈ ಸಮೀಕ್ಷೆಗಳಲ್ಲಿ ಲೋಪಗಳಿಲ್ಲ, ನ್ಯೂನತೆಗಳಿರಬಹುದು. ಬೀಗ ಹಾಕಿದ ಮನೆಗಳ ಸಮೀಕ್ಷೆ ಆಗಿರಲ್ಲ, ಅಪಾರ್ಟ್ಮೆಂಟ್ಗಳ ಒಳಗೆ ಬಿಟ್ಕೊಳ್ಳೋದಿಲ್ಲ, ಈ ರೀತಿಯಾದಂತಹ ಸಮಸ್ಯೆಗಳಲ್ಲಿ ನ್ಯೂನತೆ ಕಾಣಬಹುದು, ಆದರೆ ಲೋಪ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಜಯಪ್ರಕಾಶ್ ಹೆಗ್ಡೆ ಅವರನ್ನ ನಮ್ಮ ಪ್ರತಿನಿಧಿ ಪ್ರಸನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಸರ್, ಇವತ್ತು ಈ ವರದಿ ಸಚಿವ ಸಂಪುಟದಲ್ಲಿ ಮಂಡನೆ ಆದ ಬಳಿಕ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಪರ ಇರಬಹುದು, ವಿರೋಧ ಇರಬಹುದು. ಈ ಎಲ್ಲ ಚರ್ಚೆಗಳನ್ನ ನೋಡಿದಂಥ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯ ಏನು? ತಮ್ಗೆ ಏನು ಅನಿಸ್ತದೆ? ರೀ, ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲ್ಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ್ ಬಾಸ್ ವಾಲಾ, ಬಿ ದ ಬಾಸ್. ಚರ್ಚೆ ಆದ್ರೆ ಮಾತ್ರ ಜನರಿಗೆ ಇದರಲ್ಲಿ ಏನಿದೆ ಅಂತ ಮಾಹಿತಿ ಸಿಗ್ತದೆ. ಅದನ್ನು ಚರ್ಚೆ ಆಗಲೇಬೇಕಾಗ್ತದೆ. ಯಾವುದೇ ವರದಿ ಬಂದರೂ ಜನರ ಮಧ್ಯದಲ್ಲಿ ಅದರ ಒಳಿತು ಕೆಡುಕುಗಳ ಬಗ್ಗೆ ಚರ್ಚೆ ಆಗಬೇಕೆಂದು ಅದಕ್ಕೆ ಸಂತೋಷ ಪಡ್ತೇನೆ. ಮತ್ತು ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ತುಂಬ ಚರ್ಚೆ ಆದಮೇಲೆ ಅದು ಪಬ್ಲಿಕ್ ಡೊಮೇನಿಗೆ ಬರ್ತದೆ. ಅದರ ಕಾಪೀಸು ಜನರ ಮಧ್ಯೆ ಹೋಗಬೇಕಾಗ್ತದೆ. ಸರಿ ತಪ್ಪುಗಳ ಬಗ್ಗೆ ಅವರಿಗೆ ಅರ್ಥ ಆಗ್ತದೆ. ಈಗೇನು ಅನ್ಸೈಂಟಿಫಿಕ್ ಅಂತ ಹೇಳ್ತಾ ಇದ್ದಾರೆ, ಅದು ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ವೇಳೆ ತಪ್ಪಿದ್ದರೆ ಅವರು ಅದರ ಮಾಹಿತಿಯನ್ನು ಕೊಟ್ಟಾಗ ಸರಿಪಡಿಸ್ಲಿಕ್ಕೆ ಅವಕಾಶ ಇದೆ. ಯಾಕಂದರೆ ಈ ಒಂದು ಹಿಂದುಳಿದ ವರ್ಗದ ಶಾಶ್ವತ ಆಯೋಗ ಅಂತ ಏನಿದೆ, ಈಗ ನಮ್ಮದೊಂದು ಆಯೋಗ ಆದಮೇಲೆ ಈಗ ಮಧುಸೂದನ್ ನಾಯಕ್ ಅವರು ಬಂದಿದ್ದಾರೆ ಆಯೋಗದ ಅಧ್ಯಕ್ಷರಾಗಿ. ಹಿಂದೆ ಕಾಂತರಾಜ್ ಅವರಿದ್ದಾಗ ಸರ್ವೆ ಆಗಿದ್ದು, ಅದರ ಮೇಲೆ ನಾವು ವರದಿಯನ್ನು ಕೊಟ್ಟಿದ್ದೇವೆ. ಇನ್ನೇನಾದ್ರು ಸರಿ ತಪ್ಪುಗಳಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಮುಂದಿನ ಆಯೋಗ ಇದೆ, ಆಗ್ತದೆ. ಅದು ಇಟ್ಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಅಂದರೆ ಈಗ ಸರಿಪಡಿಸಬಹುದು ಅಂದರೆ ಕೆಲವು ಸಮುದಾಯಗಳ ನಾಯಕರು ನಮ್ಮ ಸಮುದಾಯದ ಅಂಕಿ ಸಂಖ್ಯೆ ತಪ್ಪಾಗಿದೆ ಅಂತ ಹೇಳ್ತಿದ್ದಾರೆ. ಇದನ್ನೇ ನೇರವಾಗಿ ಸರಿ ಮಾಡಬಹುದಾ ಅಥವಾ ಮರು ಸಮೀಕ್ಷೆ ಮಾಡುವಂಥ ಅವಕಾಶ ಇದೆಯಾ? ಖಂಡಿತ. ಇದಾದ ಮೇಲೂ ಸಹ ಅವ್ರ ಸಂಖ್ಯೆ ಕಮ್ಮಿ ಇದೆ ಅಂತಾದರೆ ಅದನ್ನು ಪುನಃ ಅವರು ಎಲ್ಲಿ ಬಿಟ್ಟೋಗಿದೆ ಅಂತ ಹೇಳಿದರೆ ಅದನ್ನು ಸೇರಿಸ್ಕೊಳ್ಳಿಕ್ಕೂ ಅವಕಾಶ ಇದೆ. ಅದಲ್ಲದಿದ್ದರೆ ಅಪ್ಡೇಟ್ ಮಾಡಲಿಕ್ಕೂ ಅವಕಾಶ ಇದೆ. ಇಟ್ಸ್ ಆಯೋಗದ ಕೆಲಸವೇ ಇದು. ಕೆಲಸ ಕಂಟಿನ್ಯೂಸ್ ಆಗ್ತಾ ಇರಬೇಕಾಗುತ್ತೆ, ನಿರಂತರ ಪ್ರಕ್ರಿಯೆ ಇದು. ಕೆಲವು ಸಮುದಾಯಗಳ ಆಕ್ಷೇಪಗಳನ್ನ ಗಮನಿಸಿದ್ರೆ ಏನು ಲೋಪ ಆಗಿದೆ ಅಂತ ಅನಿಸುತ್ತೆ ಸರ್? ಯಾಕೆಂದರೆ ನೀವು ಕಾಂತರಾಜು ಅವರ ಮೂಲ ವರದಿಯನ್ನೇ ನೋಡಿದವರು, ಅದರ ಮೇಲೇ ಅನಾಲಿಸಿಸನ್ನು ವರದಿಯನ್ನು ಸಿದ್ಧಪಡಿಸಿದ್ದು. ಏನು ಲೋಪ ನಿಜಕ್ಕೂ ಇವ್ರು ಹೇಳ್ತಾ ಇರೋ ಹಾಗೆ ಆಗಿದೆಯಾ? ನನಗೆ ಲೋಪ ಅಂತಾರೆ. ಕೆಲವು ನ್ಯೂನತೆ ಏನಂತ ಹೇಳಿದರೆ, ಈಗ ಸರ್ವೆ ಮಾಡುವ ಕೆಲವು ಮನೆಗಳಲ್ಲಿ ಬೀಗ ಹಾಕಿದ್ರೆ ಅಲ್ಲಿ ಇಲ್ಲದೇ ಇದ್ದರೆ, ಊರಲ್ಲಿ ಇಲ್ಲದೇ ಇದ್ದರೆ ಅವ್ರದ್ದು ಬಿಟ್ಟು ಹೋಗಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಒಂದು ವೇಳೆ ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ ನಗರದಲ್ಲಿ, ಅಲ್ಲಿ ಒಳಗಡೆನೇ ಬಿಟ್ಕೊಳ್ಳದೆ ಇದ್ದಾರೆ, ಅಲ್ಲಿ ಮನೆಯಿಂದ ಸೆಕ್ಯೂರಿಟಿ ಅವ್ರಿಗೆ ಹೇಳಿದ ಮಾತ್ರ ಅವ್ರು ಒಳಗೆ ಬಿಡ್ತಾರೆ, ಬಿಟ್ಟರೆ ಇಲ್ದಿರ್ ಬಿಡೋದೇ ಇಲ್ಲ. ಇಂಥ ಸಂದರ್ಭದಲ್ಲಿ ಕೆಲವು ಬಿಟ್ಟು ಹೋಗಿರ್ಲೂಬಹುದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಯಾವ ಪ್ರಮಾಣದಲ್ಲಿ ಹೋಗಿದೆ ಅಂತ, ಯಾಕಂದರೆ 6,30,000 ಅಂತ ನಾವೊಂದು ಅಂದಾಜು ಇಟ್ಕೊಂಡಿದ್ದೇವೆ. ಆ್ಯಸ್ ಆನ್ ದ್ಯಾಟ್ ಡೇ 6,30,00,000. 5,98,00,000 ಫಿಗರ್ ಸಿಕ್ಕಿದೆ ನಮಗೆ, ಸರ್ವೆ ವರದಿಯಲ್ಲಿ ಬಂದಿದೆ. ಆದ್ದರಿಂದ ಅದೊಂದು 5% ವ್ಯತ್ಯಾಸಗಳು ಎಲ್ಲಾದರೂ ಇದ್ದೇ ಇರ್ತದೆ. ಅದಕ್ಕಿಂತ ಜಾಸ್ತಿ ಏನು ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಯಾವುದಾದ್ರೂ ತಪ್ಪಿದೆ ಅಂತಾದರೆ ಇದಾದ ಮೇಲೆ ಸಹ ಮಾಹಿತಿಯನ್ನು ತಗೊಂಡು ಅದನ್ನು ಕ್ರಾಸ್ ಚೆಕ್ ಮಾಡಲಿಕ್ಕೆ ಅವಕಾಶ ಅವರೇ ಹೇಳ್ಬೋದು, ಅಥವಾ ಸರ್ಕಾರನೇ ಅಪ್ಡೇಟ್ ಮಾಡಲಿಕ್ಕೆ ಇನ್ನೊಂದು ಕಾರ್ಯಕ್ರಮ ಹಾಕ್ಕೊಳ್ಬೋದು. ಅಂದರೆ ಮರು ಸಮೀಕ್ಷೆಯ ಅವಕಾಶ ಇದೆಯಾ? ಹಾಗಾದರೆ ಮರು ಸಮೀಕ್ಷೆ ಅಗತ್ಯ ಇಲ್ಲ. ಈಗ ಒಂದು ಸಲ ಆಗಿದೆ, ಅದನ್ನು ಅಪ್ಡೇಟ್ ಮಾಡಬೇಕಷ್ಟೇ, ಬಿಟ್ಟರೆ ಮರು ಸಮೀಕ್ಷೆ ಯಾಕೆ ಮಾಡಬೇಕು? ಈಗ ನಾವು ಡಿಪೆಂಡ್ ಆಗಿರುವಂಥದ್ದು 1932ನೇ ಇಸ್ವಿಯಲ್ಲಿ ಜಾತಿ ಸಮೀಕ್ಷೆ ಆಗಿರೋದಂಥದ್ದು. ಅದರ ನಂತರ ಆದಂಥದ್ದು ಕೇವಲ ಸ್ಯಾಂಪಲ್ ಸರ್ವೆ ಮೇಲೆ ಇದನ್ನೆಲ್ಲ ಒಪ್ಕೊಂಡು ಬಂದಿದ್ದೇವೆ. ಎಲ್ಲ ರಿಪೋರ್ಟನ್ನು ಎಲ್ಲವೂ ಸ್ಯಾಂಪಲ್ ಸರ್ವೆ ಮೇಲೆ ಆಗಿರೋದು. ಈಗ ಹವಣೂರು ವರದಿ, ಯಾವುದೇ ವರದಿ ಇರಲಿ, ಇದು ಪ್ರಾರಂಭ ಆಗಿದ್ದು, ಪ್ರೋಸೆಸ್ ಸ್ಟಾರ್ಟ್ ಆಗಿದ್ದು ಈ ಸಮೀಕ್ಷೆದ್ದು ದ್ವಾರಕಾನಾಥ್ ಅವರು ಅಧ್ಯಕ್ಷರಾಗಿದ್ದಾಗ ಅವರು ಕ್ವಶನೇಜ್ ಎಲ್ಲ ಮಾಡಿದ್ದು. ಮನಮೋಹನ್ ಸಿಂಗ್ ಅವರು ಅದಕ್ಕೆ ದುಡ್ಡು ಕೊಟ್ಟಿದ್ದರು, 20 ಕೋಟಿ ರೂಪಾಯಿ ಆಗಲಿ, ಪ್ರಧಾನಮಂತ್ರಿ ಆಗಿದೆ. ನಂತರ ಕಾಂತರಾಜ್ ಅವ್ರ ಕಾಲ ಫುಲ್ ಸ್ಕೇಲ್ನಲ್ಲಿ ನಡೀತು. ಅದು ಬಂದಂದು ಇಷ್ಟವರೆಗೆ
ಬೇರೆ ಬೇರೆ ಕಾರಣಕ್ಕಾಗಿ ತಡ ಆಗ್ತಾ ಹೋಯಿತು. ಬಟ್ ಎಕ್ಸೆಪ್ಟ್ ಆದರೆ ಈಗ ಮುಂದೆ ಸಹ ಅದನ್ನು ಸರಿಪಡಿಸ್ಕೊಳ್ಳಿ. ಯಾಕಂದರೆ ನಾವು ಹಿಂದಿನ ವರದಿಗಳಲ್ಲಿ ಏನಾದ್ರು ನ್ಯೂನತೆ ಇದ್ದರೆ ಅವ್ರು ಬಂದು ಮನವಿಯನ್ನು ಕೊಟ್ಟು ಸರಿಪಡಿಸಿಕೊಟ್ಟಿದ್ದೇವೆ. ಇದಿಷ್ಟು ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾಗಿರುವಂಥ ಜಯಪ್ರಕಾಶ್ ಹೆಗಡೆ ಅವರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.